ಏನಾಯ್ತು? ತಲೆ ಮೇಲೆ ಬಿಸಾಕೋದಕ್ಕೆ ಯಾಕೆ ದುಡ್ಡು ಕೊಡ್ತಗೊಂಡೆ? ನೀವಿಬ್ರು ಬಾಯಿ ಮುಚ್ಕೊಂಡು ಸಿನಿಮಾ ನೋಡ್ತಾ ಕೂತ್ಕೊಳ್ಳಿ. ಮಕ್ಕಳ ತರ ಹತ್ರ ನಮಗ್ ಡಿಸ್ಟರ್ಬ್ ಆಗುತ್ತೆ. ಏಯ್, ನೀವ್ ಒಳ್ಳೆ ಬೇಕು ಅಂದ್ರೆ ಯಾವ್ದಾದ್ರು ಸೀರಿಯಲ್ ನೋಡ್ರು. ಬೆಳಿಗ್ಗೆ ಸಾಯಂಕಾಲ ತನಕ ಆಳ್ತಾ ಇರ್ಬಹುದು. ಎಲ್ಲಾ ಚಾನಲ್ ಅಲ್ಲೂ ಬರುತ್ತೆ ಅಳೋ ಸೀರಿಯಲ್ಲು. ಮೊದ್ಲೇ ತಗ್ರೋ ಇಲ್ಲಿಂದ. ಜೀವನ ಪೂರ್ತಿ ಹೇಳೋದು ಇದ್ದೇ ಇದೆ. ಈ ಥಿಯೇಟರ್ ಅಲ್ಲಿ ಕೂತ್ಕೊಂಡು ದುಡ್ಡು ಕೊಟ್ಬಿಟ್ಟು ಯಾಕೆ ಸುಮ್ಮನೆ ಹೇಳ್ತಾ ಕೂತ್ಕೋಬೇಕು? ನಾನ್ ಮನೆಗೆ ಹೋಗಿ ಆರಾಮಾಗಿ ಕಲರ್ ಸೂಪರ್ ನೋಡ್ತಾ ಕೂತ್ಕೋತೀನಿ. ಬಾಪತ್ಲು ಹೋಗೋಣ. ನಡಿಬಿಟ್ಟು ಯಾವನಿ ಗೋಳ್ ಸಿನಿಮಾ ನೋಡ್ತಾನೆ. ಥಿಯೇಟರ್ ಇರೋದು. ಅರೆ ಮೋಟು ಪತ್ಲು, ನನ್ನ ಪ್ರಾಣ ಸ್ನೇಹಿತರೆ, ನೀವಿಬ್ರು ಸಿನಿಮಾ ನೋಡಕ್ ಹೋಗಿದ್ರಲ್ಲ, ಅರ್ಧದಲ್ಲ ಯಾಕಪ್ಪ ಎದ್ದು ಬಂದ್ಬಿಟ್ರಿ ನೀವು? ಏನಾಯ್ತು? ಅಯ್ಯೋ, ಈ ಫಿಲಂ ಪೂರ್ತಿ ಬರೀ ಅಳೋದೇ ಕೆಲ್ಸ. ನಮ್ಗಂತೂ ಅಳೋಕೆ ಟೈಮ್ ಇರ್ಲಿಲ್ಲ, ಅದಕ್ಕೆ ಎದ್ದು ಬಂದ್ಬಿಟ್ವು. ಅಯ್ಯೋ, ಸಿನಿಮಾ ಅಂದ್ರೆ ಡ್ಯಾನ್ಸ್ ಫೈಟು ಎಲ್ಲ ಇರ್ಬೇಕಪ್ಪ. ಎಂಟರ್ಟೈನ್ಮೆಂಟ್ ಬೇಕು. ಈ ಗೋಲ್ಡ್ ಸಿನಿಮಾನ ಯಾವ ನೋಡ್ತಾನೆ? ನಾವ್ ಅಳೋದಕ್ಕ ಕಾಸು ಕೊಟ್ಟೋಗೋದು. ನಾವೇನಾದ್ರು ಪ್ರೊಡ್ಯೂಸರ್ ಆದ್ರೆ ಒಳ್ಳೆ ಆಕ್ಷನ್ ಮೂವಿನೇ ತೆಗಿತೀವಿ ಗೊತ್ತಾ? ಅಯ್ಯೋ, ನೀವು ಸಿನಿಮಾ ತೆಗಿಬೇಕು ಅಂದ್ರೆ ಯಾವ್ದಾದ್ರು ವನ್ಯಜೀವಿಗಳ ಬಗ್ಗೆ ಸಿನಿಮಾ ತೆಗಿರಪ್ಪ. ಗಂಧದ ಗುಡಿ, ಕಾಡಿನ ರಾಜ ತರ. ನೀವೇನಾದ್ರು ಕ್ಯಾಮ್ರಾ ತಗೊಂಡು ಒಳಗೋದ್ರೆ ಬೆಟ್ಟ, ಗುಡ್ಡ, ನದಿ, ಕಾಡು ಪ್ರಾಣಿ ಎಲ್ಲ ಶೂಟ್ ಮಾಡ್ಬೋದು. ಜನಗಳು ಕರ್ಕೊಂಡು ಹೋಗಿಲ್ಲ, ಖರ್ಚು ಜಾಸ್ತಿ ಇಲ್ಲ, ಎಲ್ಲ ಸುಲಭವಾಗಿ ಆಗ್ಬಿಡುತ್ತಪ್ಪ. ಸಬ್ಸಿಡಿನೂ ಸಿಗುತ್ತೆ. ವೆರಿ ಗುಡ್. ನಡಿ ಬದ್ಲು ಯಾವ್ದಾದ್ರು ಒಳ್ಳೆ ಕಾಡ್ಕೊಬಿಟ್ಟು ಶೂಟಿಂಗ್ ಮಾಡೋಣ. ಏನ್ ಸಖತ್ತಾಗಿದೆ ಸೀನ್ರೀಸ್ ಇಲ್ಲ. ಡಾಕ್ಟರ್ ಮುನ್ಸ್ವಾಮಿ, ನಿಮಗ್ ತುಂಬಾ ಥ್ಯಾಂಕ್ಸ್. ಎಂತ ಸುಂದರವಾದ ಸ್ಥಳ ಕರ್ಕೊಂಡ್ ಬಂದಿದ್ದೀರಾ ನೀವು. ಅಯ್ಯೋ ನನ್ನ ಸ್ನೇಹಿತರೆ, ಆಪ್ತ ಮಿತ್ರರೇ, ಈ ಜಾಗಕ್ಕೆ ಯಾರು ಬರಲ್ಲ. ಯಾಕೆಂದ್ರೆ ಯಾರಿಗೂ ಈ ಜಾಗ ಗೊತ್ತಿಲ್ಲ. ಜನಗಳು ಇಲ್ದೇ ಇರೋದ್ರಿಂದ ಕಾಡು ಪ್ರಾಣಿಗಳು ಜಾಸ್ತಿ ಬರುತ್ತಿಲ್ಲಿ. ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಮೊದ್ಲು ಏನಾದ್ರು ಸ್ವಲ್ಪ ತಿನ್ನೋಣಪ್ಪ. ಎಷ್ಟು ಪ್ರಶಾಂತವಾಗಿದೆ ಇಲ್ಲಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ರದರು? ಒಳ್ಳೆ ಸಾಂಗ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ಬೇಕು. ಅಯ್ಯೋ ಮೋಟೋ, ಇಷ್ಟು ಜೋರಾಗಿ ಸೌಂಡ್ ಕೊಟ್ಬಿಟ್ರೆ ಕಾಡು ಪ್ರಾಣಿಗಳೆಲ್ಲ ಎದ್ಕೊಂಡು ಓಡೋಗ್ಬಿಡುತ್ತವೆ. ಲೋ ಪತ್ಲು, ನೀನು ಬರೋ ಡ್ಯಾನ್ಸ್ ಮಾಡೋ. ಇಂಥ ಚಾನ್ಸ್ ನಮ್ಗೆ ಮತ್ತೆ ಸಿಗಲ್ಲ ಕಣೋ. ಬಾ. ಅಯ್ಯೋ, ಅಲ್ಲಿ ನೋಡಿ, ಆ ಮಂಗ ಡ್ಯಾನ್ಸ್ ಮಾಡ್ತಾ ಇದೆ. ಬೇಗ ಶೂಟ್ ಮಾಡಿ, ಈ ಮಂಗಂಗೆ ಗೊತ್ತಾಗೋ ಮುಂಚೆ. ಓ ಮೈ ಗಾಡ್, ಬೇಗ ಶೂಟ್ ಮಾಡೋ. ಒಂದ್ ನಿಮಿಷ. ನೀನು ನನ್ನ ಶೂಟ್ ಮಾಡಕ್ ಮುಂಚೆ ನನ್ಗೇನ್ ಕೊಡ್ತೀಯ ಹೇಳು? ಅಯ್ಯೋ, ಇದು ಮಾತಾಡಕ್ ಹೋತಿ. ಇದನ್ನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ರೆ ನ್ಯಾಷನಲ್ ಅವಾರ್ಡ್ ತಗೋಬಹುದು. ಈಗ ನಾವು ಕೋಟಿ ಕೋಟಿ ಸಮೋಸ ತಿನ್ಬಹುದು. ಕಾಣದ್ ಬಿಟ್ಬಿಡು. ಮೊದ್ಲು ನನಗೆ ಎಷ್ಟು ರೆಮಂಡ್ರೇಷನ್ ಕೊಡ್ತೀಯ ಹೇಳು? ನಗರದಲ್ಲಿ ನನಗೊಂದು ಬಂಗ್ಲೆ, ತಿನ್ನೋದಕ್ಕೆ ಜೀವನ ಇಡೀ ಫ್ರೀ ಬಾಳೆಹಣ್ಣು, ಮುಂದಿನ 3 ಫಿಲಂ ಕಾಂಟ್ರಾಕ್ಟು, ಪರ್ಸನಲ್ ಮೇಕಪ್ ಮ್ಯಾನ್, ಸ್ಮಾರ್ಟ್ ಬಾಯ್, ಆಮೇಲೆ 5 ಸ್ಟಾರ್ ಹೋಟ್ಲಲ್ಲಿ ಒಂದು AC ರೂಮು, ಮತ್ತೆ ಖಂಡಿತ ಕೊಡ್ತೀವಿ. ದಯವಿಟ್ಟು ನಾವು ಶೂಟಿಂಗ್ ಶುರು ಮಾಡೋಣ ಗುರು. ಓಕೆ, ಶುರು ಮಾಡಿ. ಆಯ್ತು, ಈಗ ಮ್ಯೂಸಿಕ್ ಆನು. ಮಂಗಣ್ಣ, ನೀವು ಡ್ಯಾನ್ಸ್ ಶುರು ಮಾಡಿ. ಕಮಾನ್, 1 2 3. ಓ ಮೈ ಗಾಡ್, ಡ್ಯಾನ್ಸ್ ಮಾಡಿ. ಡ್ಯಾನ್ಸು ಏನ್ ಡ್ಯಾನ್ಸ್ ಮಾಡಿ? ಕೊರಿಯೋಗ್ರಾಫರ್ ಸಾಯಿ ಲಕ್ಷ್ಮಣಲ್ಲಿ ನನ್ಗೆ ಯಾರು ಸ್ಟೆಪ್ ಹೇಳ್ಕೊಡೋದು? ಅಲ್ಲಪ್ಪ, ಈಗ ತಾನೇ ಸೊಂಟ ಕುಣಿಸ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ. ಈಗ ಡ್ಯಾನ್ಸ್ ಡೈರೆಕ್ಟರ್ ಬೇಕಾಗಿರ್ಲಿಲ್ವಾ? ಈಗ ಬೇಕು ಅಂತೆಲ್ಲ. ಅಯ್ಯೋ, ಆಯ್ತು ಬಿಡಪ್ಪ. ಎಂತೆಂತ ಜನ ಸಿನಿಮಾ ಮಾಡೋಕೆ ಅಂತ ಬಂದ್ಬಿಡ್ತಾರೆ. ಸಿನಿಮಾ ಗಂಧನೇ ಗೊತ್ತಿರಲ್ಲ. ಇರೋ ಸರ್, ಶೂಟಿಂಗ್ ಶುರು ಮಾಡೋಣ. ಆಯ್ತು, ಮಾಡ್ಕೋ. ನೀವು ಡ್ಯಾನ್ಸ್ ಶುರು ಮಾಡಿ ಸಾರು. ಅಯ್ಯೋ, ರೋಲ್ ಕ್ಯಾಮ್ರಾ ಆಕ್ಷನ್ ಹೇಳೋರು ಯಾವ ಸಿನಿಮಾ ಡೈರೆಕ್ಟರ್ ನೀನು? ಇವ್ ನಮ್ಮನ್ನ ಹುಚ್ಚನಾಗ್ ಮಾಡ್ಬಿಡ್ತಾನಪ್ಪ. ಇವನಿನ್ನು ಸ್ಟಾರ್ ಆಗ್ದಾನೆ ಇಷ್ಟೊಂದು ಪೋಸ್ ಕೊಡ್ತಾನೆ. ಆಮೇಲೆ ಅಷ್ಟೇ, ಸ್ಟಾರ್ ಆಗ್ಬಿಟ್ರಂತೂ ದೇವ್ರಾಗತ್ತೆ. ಓಡಿ. ಅಯ್ಯೋ, ಓಡಿ ಅನ್ಬಿಟ್ಟು ಒಬ್ಬನೇ ಓಡೋಗ್ಬಿಟ್ಟಲ್ಲಪ್ಪ. ಕೆಳಗ್ ಬಾ, ಶೂಟಿಂಗ್ ಮಾಡೋಣ. ಈಗ ನೀವು ಓಡ್ಲಿಲ್ಲ ಅಂದ್ರೆ ಮುಂದೆ ಯಾವತ್ತು ಓಡೋದಕ್ಕಾಗೋದೇ ಇಲ್ಲ. ಅನಕೊಂಡ ಬರ್ತಾ ಇದೆ. ಅಯ್ಯೋ, ಅಯ್ಯಪ್ಪ ಕಾಪಾಡಿ. ರೋಲ್ ಕ್ಯಾಮ್ರಾ ಆಕ್ಷನ್. ನೋಡಿದ್ವಲ್ಲಪ್ಪ,
ಬನ್ನಿ ಬನ್ನಿ ಬೇಗ ಬನ್ನಿ ಮತ್ಲು ಗುಹೆ ಒಳಗೆ ತೂರ್ಕೊಬಿಡೋಣ ಬನ್ನಿ ಬನ್ನಿ ಏನೋ ಈ ಗುಹೆನ ಲೈಟ್ ಇಲ್ವಲ್ಲಪ್ಪ, ಬರೀ ಕತ್ಲು. ಕರೆಂಟ್ ಲೈನ್ ಎಳೆದಿಲ್ಲ ಅನ್ಸುತ್ತೆ. ಅಯ್ಯಯ್ಯಪ್ಪ, ನನಗೆ ತುಂಬಾ ಭಯ ಆಗ್ತಿದೆ. ಫಾಸ್ಟ್ ಮ್ಯೂಸಿಕ್ ಹಾಕ್ತೀನಿ, ಆಗ ಭಯ ಆಗೋದಿಲ್ಲ. ಹಂಗೆ ಕೇಳ್ಕೊ. ಅಯ್ಯಯ್ಯೋ, ಓಡಿ! ಅಯ್ಯೋ ಮೋಟು, ಏನಾರು ಯೋಚನೆ ಮಾಡು, ನಮ್ ಜೀವ ಉಳಿಸ್ಕೊಳ್ಳೋಣ. ಆವಿನ ಬಾಯಿ ಸೇರ್ಕೊಳ್ಳೋಣ, ಇಲ್ಲ ಮೊಸಳ ಬಾಯಿ ಸೇರ್ಕೊಳ್ಳೋಣ. ಯೋಚನೆ ಮಾಡಪ್ಪ. ತಲೆ ಓಡಲ್ಲ ಕಣೋ ಬತ್ಲು, ನೀನೇ ಏನಾದ್ರೂ ಐಡಿಯಾ ಮಾಡೋ ಪ್ಲೀಸ್ ಬೇಗ. ಅಯ್ಯೋ, ಖಾಲಿ ಹೊಟ್ಟೆನಲ್ಲೂ ಒಂದೊಂದ್ಸರಿ ಬುದ್ಧಿ ಓಡಿಸ್ಬೇಕಾಗತ್ತೆ ಕಣ. Hello everybody. May I have your attention? ಮಾತಾಡೋ ಮೊಸಳೆ ಕಣೋ. ಡೋಂಟ್ ವರಿ, ನಾವು ಮಾತಾಡೋ ಮೊಸಳೆಗಳು ಶಾಕಾಹಾರಿಗಳು. ನಮ್ ಬೆನ್ಮೇಲ್ ಕೂತ್ಕೊಂಡು ನದಿ ಮಧ್ಯ ಬಂದ್ಬಿಡಿ. ಅನ್ಕೊಂಡಾಲಿಗೆ ಬರಕ್ ಸಾಧ್ಯನೇ ಇಲ್ಲ. ನೀನ್ ಶಾಕಾಹಾರಿ ಆಗ್ಬಿಟ್ರೆ ನಾವು ಖಂಡಿತ ನಿಮ್ಮನ್ನ ನಂಬಲೇಬೇಕಾಗುತ್ತಣ್ಣ. ಮೊಸಳೆ ಅಣ್ಣ, ನಾವು ಬರ್ತಾ ಇದ್ದೀವಿ, ದಯವಿಟ್ಟು ನಮ್ಮನ್ನು ಹುಷಾರಾಗಿ ಕಾಪಾಡೋಣ. ಅದೇ ಇದ್ರ ಮೇಲೆ ಡೈನಿಂಗ್ ಟೇಬಲ್ ಅಂತ ಯಾಕೋ ಬರ್ದಿದೆ ಪತ್ವ? ಯಾಕಂದ್ರೆ ನಾವು ಇದ್ರ ಮೇಲೆ ಊಟ ಮಾಡಬಹುದು, ಅದಕ್ಕೆ. Oh my God, ಏನ್ ನಡೀತಾ ಇದೆ ಇಲ್ಲಿ? ಲಂಚ್ ಟೈಮ್ ಆಗಿದೆ, ಅದಕ್ಕೆ ಎಲ್ಲ ರೆಡಿ ಆಗಿದೆ. ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಅಣ್ಣ, ಬೇಗ ಬೇಗ ಊಟ ಹಾಕಿ. ಮೆನು ಏನಪ್ಪ? ಇವತ್ತಿನ ಮೆನು ನೀವೇನೆ. ನೀವು ನಮ್ಗೆ ಇವತ್ತಿನ ಆಹಾರ. ಏನದೆ? ಆದ್ರೆ ನಂಬ್ಕೊಂಬೋದಲ್ಲಪ್ಪ. ಮೊಸಳಣ್ಣ, ನೀನೇನ್ ಹೇಳಿದ್ದೆ? ನೀನು ಸಸ್ಯಾಹಾರಿ ಅಂತ ಓಡ್ಬಿಟ್ಬಿಟ್ಟೆ ನಮ್ಗೆ. ನಾನು ನಿಮ್ಮ ಹತ್ರ ಸಸ್ಯಾಹಾರಿ ಅಂತ ಹೇಳಿದ್ನ? ಇಲ್ಲ ಇಲ್ಲ ಇಲ್ಲ, ನಾನು ಶಿಕಾರಿ ಅಂತ ಹೇಳಿದ್ದಷ್ಟೇ. ಮೊಸಳೆಣ್ಣು, ನೀವು ನಮ್ಮ ಹತ್ರ ಸಸ್ಯಾಹಾರಿ ಅಂತಾನೆ ಹೇಳಿದ್ದು, ಈಗ ಸುಳ್ಳು ಹೇಳ್ತೀರಣ್ಣ. ಹೌದು, ಸಸ್ಯಾಹಾರಿ ಅಂತ ಹೇಳಿದ್ದು. ನಮಗ್ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ನಾನು ಶಿಕಾರಿ ಅಂತಾನೆ ಹೇಳಿದ್ದು. ಈಗ ಮಲ್ಕೊಳ್ಳಿ, ಸ್ವಲ್ಪ ನಮಗೂ ತಿನ್ನೋದಕ್ಕೆ ಈಸಿ ಆಗುತ್ತೆ. ನಾವೆಲ್ಲಪ್ಪ ಬಚಾವಾದ್ವಿ, ಸ್ವಲ್ಪ ಕೆಳಗ್ ನೋಡು. ಯಾಕೆಲ್ಲ ಹಿಂಗ್ ಗುಪ್ ಕಟ್ಕೊಂಡಿದ್ದೀರಾ? ನಾನು ಶೂಟಿಂಗ್ ಮಾಡ್ಬೇಕು, ಎಲ್ಲ ಬಿಡಿ. ನೀನ್ ಹೋಗಯ್ಯ, ನಮಗೆ ಲಂಚ್ ಟೈಮ್ ಇದು. ನಾನಿನ್ನು ಲಂಚ್ ಬ್ರೇಕ್ ಕೊಟ್ಟಿಲ್ಲ. ನಾನು ಲಂಚ್ ಬ್ರೇಕ್ ಕೊಟ್ಟಾಗ ಬನ್ನಿ, ಆಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ತರಲೆಗಿರಲೆ ಮಾಡಿದ್ರೆ ನಾನು ಯಾರು ಗೊತ್ತಿರ್ತಾರೆ. ನೀನು ಕುಂಫು ಮಂಗ, ಆದ್ರೆ ನಾವು ಹೊಸ ಕುಂಫು ಕ್ರೊಕೊಡೈಲ್ ಕಡಲೆ. ಜೈ ಶ್ರೀರಾಮ್, ತಗೋ. ಮೋಟು, ಏನಾದ್ರು ಮಾಡೋ, ಇಲ್ಲಾಂದ್ರೆ ಬೇರೆಯವ್ರಿಗೆಲ್ಲ ಫುಡ್ ಆಗ್ಬಿಡ್ತೀವಲ್ಲೋ. ಖಾಲಿ ಹೊಟ್ಟೆಲ್ಲ ತಲೆನೇ ಓಡಲ್ಲ ಕಣೋ, ಏನಾದ್ರೂ ಮಾಡಪ್ಪ ನೀನು. ಐಡಿಯಾ, ಒಂದ್ ಕೆಲಸ ಮಾಡು, ಟೇಪ್ ರೆಕಾರ್ಡ್ ರನ್ ಮಾಡು, ಸೌಂಡ್ ಫುಲ್ ವಾಲ್ಯೂಮ್ ಕೊಡು. ಆ ಸೌಂಡ್ಗೆ ಮೊಸಳೆಗಳೆಲ್ಲ ಮುದರ್ಕೊಂಡು ಹಾಗೆ ಹೋಗ್ಬಿಡ್ಬೇಕು. ಮಾಡ್ತೀನಿ. ಇರು. ಬಚಾವಾಗಿಲ್ಲ ಕಣೋ, ತಗಲಕೊಂಡಿದೀವಿ. ಅಲ್ಲಿ ನೋಡು, ದೊಡ್ಡ ಫ್ಯಾನ್ ಓಡ್ ಬರ್ತಾವನೆ. ಓಡ್ರ. ಅಯ್ಯೋ, ಕಬಡ್ಡಿ! ಬೇಗ ಬೇಗ ಆ ಕಡೆ ಹೋಗಿ ಆ ಕಡೆ ಸರ್ಸ್ಬಿಡೋಣ. ಅನಕೊಂಡ ಅವಾಗ ಈ ಕಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಬೇಗ. ಅಯ್ಯಪ್ಪ, ಈ ಕಾಡು ಪ್ರಾಣಿಗಳ ಚಿತ್ರನ ಇನ್ನೊಂದ್ಸಲಿ ಮಾಡದೆ ಬೇಡಪ್ಪ. ಅಷ್ಟೇ ನಮ್ ಕತೆ.
ಬನ್ನಿ ನಿಮ್ಮೆಲ್ರಿಗೂ ಸ್ವಾಗತ. ಇದು ಮಾತಾಡ್ತಲ್ಲೋ. ಅಂಗಡಿ ಅಣ್ಣ ಏನಾದ್ರು ತಿನ್ನಕ್ ಸಿಗ್ತದೇನಣ್ಣ? ಮುಂದೆ ಹೋಗಿರಲ್ಲ, ಅಲ್ಲೆಲ್ಲಾದ್ರೂ ಹೋಗಿ ಭಿಕ್ಷೆ ಬೇಡ್ರಲ್ಲ. ಅಯ್ಯೋ ನನ್ನ ತಿರ್ಪೇವ್ನು ಅನ್ಕೊಂಡೇನಪ್ಪ. ನನ್ ಪತ್ಲು, ಇವ್ನ ಮೋಟು, ಆಮೇಲೆ ಇವರು ಡಾಕ್ಟರ್ ಮುನ್ಸ್ವಾಮಿ. ಅಯ್ಯ ನಿಮ್ಮ ಮನೆ ಕೈಗ ಏನ್ ಇದು ನಿಮ್ ಗತಿ ಹಿಂಗಾಗ್ಬಿಟ್ಟಿರಿ. 2 ತಿಂಗಳಿಂದ ಸಿಕ್ಕಿಲ್ಲ ಅಂತ ನಾನು ಕೊಡಕ್ ಸಾಕಾಗೋಯ್ತಲ್ಲ ನಿಮ್ಮನ್ನ. ರೊಕ್ಕ ಕೊಡಿದ್ರೆ ಪರವಾಗಿಲ್ಲ, ಎಲ್ಲಿ ಹೋಗಿದ್ರಿ ಹೇಳಿ. ಅಯ್ಯೋ ಏನು ಅಂತ ಹೇಳಪ್ಪ, 2 ತಿಂಗಳಿಂದ ನಾವು ನಮ್ ಜೀವ ನುಡಿಸ್ಕೊಂಡು ಪಾದಯಾತ್ರೆ ಮಾಡ್ಕೊಂಡೇ ಬಂದಿದ್ದೀವಿ. ಅಯ್ಯಪ್ಪ, ನಾವು ಕಾಡು ಪ್ರಾಣಿಗಳ ಬಗ್ಗೆ ಸಿನಿಮಾ ಮಾಡಕ್ ಹೋಗಿ ನಾವು ಕಾಡು ಪ್ರಾಣಿಗಳೇ ಆಗ್ಬಿಟ್ಟಿದೀವಿ. ಸರಿ ನೀವೆಲ್ಲ ಕೂತ್ಕೊಂಡು ಟಿವಿ ನೋಡ್ತಾ ಇರ್ರಿ, ನಾನು ಲಘುನ ಚಾಯ್ ಮಾಡ್ಕೊಂಡ್ ಬರ್ತೀನಿ. ಇವರು ತುಂಬಾ ಶ್ರದ್ಧೆ ಮತ್ತು ನಿಷ್ಠೆಯಿಂದ ತಮ್ಮ ಜೀವದ ಬಗ್ಗೆನೂ ಲೆಕ್ಕಿಸದೆ ಈ ಚಿತ್ರವನ್ನು ನಿರ್ಮಿಸಿದ್ದಾರೆ. ಅದರಿಂದ ಈ ಬಾರಿಯ ಫಿಲ್ಮ್ ಫೇರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ಮ್ಯಾನ್ಕಿ. ಈ ಮ್ಯಾನ್ಕಿ ಯಾರಪ್ಪ? ಅಯ್ಯೋ ಅವ್ನು ಬೇರೆ ಯಾರು ಅಲ್ಲಪ್ಪ, ಕಾಡ್ನಲ್ಲಿ ಸಿಕ್ಕಿತ್ತಲ್ಲ ಕೋತಿ, ಅದೇನೆ. ಹೌದಾ? मोटू ना पतलू ना जोड़ी. ಡಾಕ್ಟ್ರ ಅಣ್ಣ, ಇದೇನ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ? ಏನ್ ನಿಮ್ ತಲೆನೇ ಅರ್ಥ ಆಗ್ತಿಲ್ಲ. ಅಯ್ಯೋ ಇದು ಆತ್ಮನ ಬದಲಾಯಿಸೋ ಮಿಷಿನ್ ಕಣಪ್ಪ. ಇಬ್ರು ಆ ಬೇರೆ ಬೇರೆ ಚೇಂಬರ್ ನಲ್ಲಿ ಕೂತ್ಕೊಂಡಾಗ ಈ ಮಿಷಿನ್ ನ ಸ್ಟಾರ್ಟ್ ಮಾಡಿದ್ರೆ ಇಬ್ರು ಆತ್ಮನು ಬದಲಾಗುತ್ತೆ. ಆದ್ರೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ನಾನು ಈ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನನಗೆ ಯಾರು ಬಕ್ರ ಸಿಗ್ತಾನೆ ಇಲ್ಲ ಕಣೋ. ಏನ್ ಮಾಡ್ಲಪ್ಪ ನಾನು? ದೊಡ್ಡಣ್ಣ, ಏನಿದು ಹೊಸ ತಂತ್ರ? ಓ ಮೈ ಗಾಡ್, ಇದು ಫುಲ್ ಎಸಿ ಚೇಂಬರ್. ಇದ್ರಲ್ಲಿ ಮಲ್ಕೊಂಡ್ರೆ ಸಖತ್ ನಿದ್ದೆ ಬರುತ್ತೆ. ನಾನು ಒಳಗಡೆ ಹೋಗಿ ಈಗ ಮಲ್ಕೊಳ್ತೀನಿ, ನೀವು ಹೊರಗಡೆಯಿಂದ ಬಟನ್ ಆನ್ ಮಾಡ್ಬಿಡಿ. ಗಸಗಸೆ, ನಾವು ಎಸಿಲ್ ಮಲ್ಕೋಬೇಕು ಅಂತ ಆಸೆ. ನಾವು ಫಟ್ ಮಲ್ಕೋತೀವಿ. ಏನ್ ಪತ್ತ? ನನಗೂ ಎಸಿ ರೂಮಲ್ಲಿ ಮಲಗಬೇಕು ಅಂತ ಆಸೆನಪ್ಪ. ನಮ್ಮ ಮನೇಲಿ ಫ್ಯಾನೇ ತಿರ್ಗಲ್ಲ. ಸರಿಯಾಗಿದ್ರೆ ಮೊದ್ಲು ನೀವು ಮಲ್ಕೊಳ್ಳಿ, ನೋಡಿ ಆಮೇಲೆ ನಾವು ಮಲ್ಕೊಳ್ತೀವಿ. ಅಯ್ಯೋ ನಿದ್ದೆ ಬರ್ತಿಲ್ಲ, ತಲೆ ತಿರುಗ್ತಾ ಇದೆ. ಡಾಕ್ಟರ್ ಮುನ್ಸ್ವಾಮಿ, ನಿನ್ನೆ ಎಕ್ಸ್ಪೆರಿಮೆಂಟ್ಗೆ ನಮ್ಮನ್ನ ಇಲಿಗಳು ಮಾಡ್ಕೊಂಡ್ಬಿಟ್ಟೇನಪ್ಪ. ಏನ್ ಮಾಡಿದೆ ಅಂತ ಹೇಳಪ್ಪ ನೀನು. ಅಯ್ಯೋ ನನ್ನ ಆಪ್ತ ಮಿತ್ರ, ನನ್ನ ಗೆಳೆಯ, ಈ ಮಿಷಿನ್ ಯಾಕೋ ಕೈ ಕೊಡ್ತು ಕಣೋ. ಬಟನ್ ಹೊತ್ತಿದ್ರೆ ಗಿರ್ರತ ಗಿರ್ಗಿಟ್ಲೆ ತರ ತಿರುಗ್ಬಿಡೋದು. ಹೇಳ್ತಾನೆ ಮನೆಗೆ ಹೋಗೋಣ ಬಾಪತ್ಲು. ಅಲ್ಲ, ಮೋಟು ಪತ್ಲು ಆತ್ಮ ಇನ್ನು ಬದ್ಲಾಗೇ ಇಲ್ವಲ್ಲ? ನನಗೂ ಅದೇ ಅರ್ಥ ಆಗ್ತಿಲ್ಲಪ್ಪ, ಯಾಕೆ ಚೇಂಜ್ ಆಗಿಲ್ಲ ಅಂತ. ಇರು ಚೆಕ್ ಮಾಡ್ತೀನಿ. ಅಯ್ಯೋ ಮೋಟು, ಎದ್ದೇಳಪ್ಪ ನೀನು. ಸೂರ್ಯ ನೆತ್ತಿ ಮೇಲೆ ಬಂದ್ರೆ ಮಲಗಿದ್ಯೇನೋ. ಅಯ್ಯೋ ಯಾಕೆ ಕೂಗ್ತಾ ಇದೆಯಾ? ಮಲ್ಕೊಳಕ್ ಬಿಡು. ಅಯ್ಯೋ ನನ್ನ ಬಾಡಿ ಅಲ್ಲೇನಪ್ಪ ಮಾಡ್ತಾ ಇದೆ? ನನ್ ಬಾಡಿ ಅಲ್ಲೇನ ಮಾಡ್ತಾ ಇದೆ? ಈ ದೇಹ ನಂದು ಕಣೋ, ನಿನ್ನ ಹತ್ರ ಹಿಂಗ ಬಂತು? ಇದು ನನ್ನ ಸ್ಟೀಲ್ ಬಾಡಿ, ಸೌಂದರ್ಯದ ಬಾಡಿ, ನಿನ್ನ ಹತ್ರ ಹಿಂಗ ಬಂತು? ಎಷ್ಟು ಪ್ರೀತಿದ ಸಾಕಿದೆ ಗೊತ್ತಾ? ಬಂಡೆ ತರ ಇರೋ ಈ ದೇಹನ ಸುಂದರ ಅಂತಿದ್ಯೇನೋ. ನನ್ನ ದೇಹ ನೋಡೋ ಎಷ್ಟು ಸುಂದರವಾಗಿದೆ, ಮಡಕ್ ಸ್ಟಾರ್ ಮುನಿ ತರ ಇಲ್ಲ. ನಿನ್ನ ವೇಸ್ಟ್ ಬಾಡಿನ ಸಖತ್ ಬಾಡಿ ಅಂತ ಹೊಗಳ್ಕತ್ತಾ ಇದೀಯಾ? ಇಕ್ತಾಡು ನೋಡ ಹಂಗೆ. ಇದೇನಪ್ಪ ಹಿಂಗಾಯ್ತು? ನನ್ನ ಬಾಡಿ ಹೋಗಿ ಹೋಗಿ ನಿನಗ್ ಸೇರ್ಕೊಂಡ್ಬಿಟ್ಟಿದ್ಯಲ್ಲಪ್ಪ, ಹೆಂಗೆ? ಇದು ಆ ಡಾಕ್ಟ್ರು ಮುನ್ಸ್ವಾಮಿದೆ ಕೆಲಸ. ಅವನ ಮಿಷಿನಲ್ಲಿ ಮನೆ ಕಂಡ ಮೇಲೆ ತಿರುಗ್ತಲ್ಲ, ನನ್ನ ಆತ್ಮ ನಿನ್ನ ದೇಹದೊಳಗೋಯ್ತು, ನಿನ್ನ ಆತ್ಮ ನನ್ನ ದೇಹದೊಳಗೆ ಬಂತು. ಬೇಗ ನಡಿಯಪ್ಪ, ಡಾಕ್ಟ್ರು ಮುನ್ಸ್ವಾಮಿ ಹತ್ರ ಹೋಗೋಣ. ಪಾಪ ಈಗಲೇ ಹೋಗೋಣ, ಸರಿ ಮಾಡ್ಕೊಂಡ್ಬಿಡೋಣ. ಬೇಗ ಡಾಕ್ಟ್ರು ಮುನ್ಸ್ವಾಮಿ ಹತ್ರ ನಡಿಯಪ್ಪ. ಜಾಸ್ತಿ ಹೊತ್ತು ನಿನ್ನ ಆತ್ಮನ ನನ್ನ ದೇಹದೊಳಗೆ ಇಟ್ಕೊಳಕ್ಕಾಗಲ್ಲ ನಾನು.
ಗಬ ಗಬ ಸಮೋಸ. ಏನಪ್ಪಾ ದುನಿಯಾ ಹಿಂಗಾಗ್ಬಿಡ್ತು. ಮೋಟು ನ್ಯೂಸ್ ಪೇಪರ್ ಓದ್ಲಿಕ್ಕತ್ತಾನೆ, ಈ ಪತ್ಲು ಸಮೋಸ ತಿನ್ಲಿಕ್ಕತ್ತಾನಲ್ಲ. ಮೊದ್ಲು ನೀನು ಸ್ವಲ್ಪ ಸಮೋಸ ತಿನ್ನಪ್ಪ, ಹಸ್ಕೊಂಡಿರ್ಬೇಡ. ಹೊಟ್ಟೆ ತುಂಬಾ ತಿನ್ಬೇಕು ಕೊಡೋ ನಂತರ. ಅಯ್ಯೋ ಮೋಟು, ತಿನ್ನೋದೊಂದು ಸ್ವಲ್ಪ ಕಡಿಮೆ ಮಾಡಪ್ಪ, ಇಲ್ಲಾಂದ್ರೆ ಆರೋಗ್ಯ ಕೆಟ್ಬಿಟ್ಟು ಸಿಕ್ಕಾಪಟ್ಟೆ ಊದ್ಕೊಂಡ್ಬಿಡ್ತೀಯ ನೀನು. ಅಯ್ಯ ನಿನ್ ಮನೆ ಕೈಗ ನೀನ್ ಕಣ ಮೋಟು, ಅವನಿಗೆ ಯಾಕೆ ಪತ್ಲ ಅಂತೀಯ? ಏ ಪತ್ರ, ನೀನೇ ಪತ್ಲ ಕಣ, ಅವನಿಗೆ ಯಾಕೆ ಮೋಟು ಅಂತ ಕರಿತೀಯೋ? ನನ್ ಬಾಡಿನ ಏನಾದ್ರು ಸಣ್ಣ ಮಾಡಿದ್ರೆ ಅಷ್ಟೇನೆ. ತಿನ್ನೋ. ಅಯ್ಯೋ ನಾನ್ ತಿನ್ನೋದಿಲ್ಲ ಕಣ, ನಾನ್ ಸಮೋಸ ಕಂಡ್ರೆ ಆಗೋದಿಲ್ಲ. ತಿನ್ಲೇಬೇಕು ನೋಡ, ತಿನ್ನೋದು ತುಂಬಾ ಈಸಿ. ಹಿಂಗೆ ಅಯ್ಯೋ ಏನಪ್ಪ ಇದು? ಮೋಟು, ತಿನ್ನೋದನ್ನ ಕಡಿಮೆ ಮಾಡು. ನೀನು ನನ್ನ ದೇಹನ ನಿನ್ ದೇಹ ತರ ಮಾಡ್ಬೇಡ, ಆಮೇಲೆ ಎಡವಟ್ಟಾಗತ್ತೆ. ನಿಲ್ಸಲೇ ಮೋಟು. ಏನೋ ಪತ್ಲು ಅಣ್ಣ. ಅಯ್ಯ ನೀವಿಬ್ರು ಸೇರ್ಕೊಂಡು ನನಗೆ ಬೇಕೂಫ್ ಮಾಡ್ತಿದ್ರಲ್ಲಪ್ಪ. ಪತ್ಲು ನನ್ ತಟ್ಟೆ ವಾಪಸ್ ಕೊಡೋ. ಕೊಡಲ್ಲ ಈಗ. ನಾವ್ ಈ ಸ್ಕೂಲ್ ನ ಅಟ್ಯಾಕ್ ಮಾಡ್ಬಿಡೋಣ, ಮಕ್ಕಳನ್ನ ಹೈಜಾಕ್ ಮಾಡೋಣ. ಒಂದ್ ಸ್ಕೂಲ್ ನಲ್ಲಿ ಎಷ್ಟು ಮಕ್ಕಳಿರ್ತಾರ? ಬಾಸ್ ಬಾಸ್, ಒಂದು 100 ಜನ ಮಕ್ಕಳಿರ್ಬೋದು ಬಾಸ್. ಒಂದ್ ಮಗುಗೆ 1 ಲಕ್ಷ ಅಂತಂದ್ರೆ 100 ಮಕ್ಕಳಿಗೆ ಎಷ್ಟಾಗುತ್ತೆ? 1 2 3 4 5 6. ಅಯ್ಯೋ, ನಾವ್ ಎಣಿಸ್ಕೊಂಡ್ ಕೂತಿದ್ರೆ ಮೋಟು ಪತ್ಲು ಬಂದ್ಬಿಡ್ತಾರೆ ಬಾಸ್. ಅವ್ರು ಬಂದ್ರೆ ನಮ್ಗೆ ಏನು ಸಿಗಲ್ಲ. ಮೋಟು ಪತ್ಲು ನಾವ್ ಎಲ್ಲಿಗೆ ಹೋಗ್ತೀವೋ ಅಲ್ಲ ಅವರು ಬಂದ್ಬಿಡ್ತಾರೆ. ಬಾಡ್ದ ನಮ್ಮ ಜೈಲಿಗೆ ಹಾಕ್ಸೇ ಬಿಡ್ತಾರಲ್ಲ ಬಾ. ಎಂತ ಕವನ ಹೇಳಿದ್ರಿ ಬಾಸ್. ವಾ ವಾ. ಕವಿತಾ ಬಿಟ್ಬಿಡು, ಮೋಟು ಪತ್ಲುನ ಕಿಡ್ನಾಪ್ ಮಾಡಿ ಸ್ಕೂಲಿಗೆ ಕರ್ಕೊಂಡ್ ಬಂದ್ಬಿಡು. ಮೋಟು ಇಲ್ಲ ಅಂತಂದ್ರೆ ಪತ್ಲು ಏನು ಮಾಡಕ್ ಸಾಧ್ಯ ಇಲ್ಲ. ವಾ ವಾ, ನನ್ನ ಎಕ್ಸ್ಪೆರಿಮೆಂಟ್ ಕೆಲಸ ಮಾಡ್ತಿದೆ. ನಮ್ಮನ್ನ ಮೊದಲು ನಂಗೆ ಮಾಡ್ಬಿಡು ಡಾಕ್ಟರ್ ಮುನ್ಸ್ವಾಮಿ. ನಮ್ ಕೈಲೇ ನೋಡಕ್ ಆಗ್ತಿಲ್ಲ, ನಮಗ್ ನಾಚಿಕೆ ಆಗ್ತಿದೆ. ನಿಂತ್ಕೊಳಪ್ಪ, ನಮ್ ಪತ್ಲು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಒಂದ್ ಮಗುಗೆ 1 ಲಕ್ಷ ಅಂತಂದ್ರೆ 100 ಮಕ್ಕಳಿಗೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ ತಗೊಂಡ್ ಬನ್ನಿ. ಮತ್ ಮಕ್ಕಳನ್ನ ಕರ್ಕೊಂಡು ಹೋಗಿ. ಮೊದ್ಲೇ ನಾನು ಗಣಿತದಲ್ಲಿ ಲೊಟ್ಟೆ ಲೊಸ್ಕಿ, ಇಷ್ಟು ದೊಡ್ಡ ಲೆಕ್ಕ ನಾನು ಹೇಗೆ ಮಾಡ್ಲಿ? ಹೇಗೆ 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 ಎಪ್ಪಡಿ? ಏ ಪಟ್ಲು, ಏನಾದ್ರು ಮಾಡ್ಲಿ? ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡೋದಿಲ್ಲ. ನಿಮ್ಗೆ ಗೊತ್ತಲ್ಲ, ಈ ಮೋಟಿಗೆ ಸಮೋಸ ತಿಂದಿಲ್ಲ ಅಂತಂದ್ರೆ ಏನು ತೋಚೋದೇ ಇಲ್ಲ ಅಂತ. ಈಗಲೇ ಮೋಟಕ್ಕೆ ಸಮೋಸ ಕೊಡ್ತೀನಿಪ್ಪ. ಏ ಮೋಟು, ಬೇಗ ಸಮೋಸ ತಿನ್ನ, ಮತ್ ಶುರು ಮಾಡ. ಅಯ್ಯೋ ನಿನಗೆ ಗೊತ್ತಲ್ಲ ಅಣ್ಣ, ನಾನು ಸಮೋಸ ತಿನ್ನಲ್ಲ. ಸಮೋಸ ತಿನ್ನೋದು ಆ ಮೋಟು. ಇದನ್ನ ಅವನಿಗೆ ತಿನ್ಸು, ನಾನು ಮೋಟು ಅಲ್ಲ ಪತ್ಲು. ಏ ಮುಂಜಾನಿಂದ ನೀವಿಬ್ರು ಇದೇ ನಾಟ ಆಡಿಕತ್ತೀರಿ. ಮೋಟು ಮೋಟು ಅಲ್ಲ ಅಂತ, ಪತ್ಲ ಪತ್ಲ ಅಲ್ಲಂತೆ. ಏನ್ ನಡೀತಾ ಇದೆ ಬೈಲಿ? ಅಯ್ಯೋ ನಾನ್ ಸೈಡ್ರಲ್ಲಿಂದ ಹೇಳ್ತೀನಿರಪ್ಪ. ಇದು ದೇಹ ಮೋಟುದೇನೆ, ಆದ್ರೆ ಆತ್ಮ ಪತ್ಲುದು. ಆ ದೇಹ ಪತ್ಲುದು, ಆದ್ರೆ ಆತ್ಮ ಮೋಟುದು. ಈಗ ಪತ್ಲು ಆತ್ಮ ನನ್ನ ದೇಹದಲ್ಲಿರೋದ್ರಿಂದ ನಾನ್ ಸಮೋಸ ಹೆಂಗ್ ತಿಂತೀನಿ? ಮೋಟು ಆತ್ಮ ಅಲ್ಲಿದೆ ಅಲ್ವಾ, ಅವನ್ ತಿಂತಾನೆ, ನೀನ್ ಅವನಿಗೆ ಕೊಟ್ಬಿಡು. ಗೊತ್ತಾಯ್ತಾ? ಅಯ್ಯೋ ನಮ್ಮ ಮಂಗನ ಆಗ್ಬಿಟ್ಟನಲ್ಲಪ್ಪ, ಹುಚ್ಚ ಹಿಡಿಲಿಕ್ಕತ್ತ ನನಗ. ಸಮೋಸ ಮಾಡಿ ಮಾಡಿ ಹೊಟ್. ಒಂದ್ ಬಿಡಿಗಾಸು ಸಿಗೋದಿಲ್ಲ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ನಾನು ಬರ್ತಾ ಇದ್ದೀನಿ ಜಾನ್. ನಾನು ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ. ಓಕೆ. ಅಯ್ಯೋ ಮೋಟು ತಿನ್ನಂಗಾಡಕ್ ಶುರು ಹಚ್ಕೊಂಡನ. ನೀನ್ ತಾನೇ ಪತ್ಲು, ನಾನು ಮೋಟು ಹತ್ರ ಹೋಗಿದ್ದೆ ಕಣ. ಅವನ ಆತ್ಮ ಸಮೋಸ ತಿನ್ನಂಗಿಲ್ಲಂತ. ನೀನು ಪತ್ಲು ನೋಡಕ್ಕೆ ಸ್ಕೂಲ್ ಹೋಗಿದ್ಯಲ್ಲಪ್ಪ. ಅಯ್ಯೋ ಯಾಕೆ ಹಿಂಗ್ ನನ್ ತಲೆ ಕೆಡ್ಸಿಕ್ ಹತ್ತೀರಿ? ನೀನ್ ತಾನೇ ಪತ್ಲ, ಮೋಟು ಹತ್ರ ನಾನು ಹೋಗಿದ್ದೆ ಕಣು. ಆಯ್ತು, ನಾನು ನಿನಗೆ ಅರ್ಥ ಮಾಡಿಸ್ತೀನಿ. ನನ್ನ ಬಾಡಿಲಿ ಅವನ ಆತ್ಮ ಇದೆ, ಅವನ ಬಾಡಿಲಿ ನನ್ನ ಆತ್ಮ ಇದೆ ಅಷ್ಟೇ. ಅವನ ಬಾಡಿಲಿ ನನ್ನ ಆತ್ಮ ಇರೋದ್ರಿಂದ ಅವನು ಪತ್ಲು. ಒಂದು ನಿಮಿಷ, ಇನ್ನೊಂದ್ಸಲ ಹೇಳ್ತೀನಿ. ಸಾಕು ಮಾಡಿಯಪ್ಪ, ಸಾಕು ಮಾಡು. ಈಗ ನೀನು ಶುರು ಮಾಡ್ಕೊಂಡೇನ? ನಿನ್ನ ಆತ್ಮ ಸಮೋಸ ತಿಂತದ ಅಂದ್ರ ತಿಂದು ಬಿಡ ಹೋಗ್ಲಿತ್ಲಾಗ. ನಾನು ಬಿಟ್ಬಿಡಪ್ಪ, ನಾನು ಹುಚ್ಚನಾಗ ಮಾಡ್ಬೇಡ ಮತ್ತ. ಸಮೋಸ
ಪತ್ಲು ಬಾಡಿಲಿ ಮೋಟು ಬಂದ್ಬಿಟ್ಟಿದ್ದಾನೆ. ಅದರಿಂದ ಪತ್ಲು ಕೈಯಲ್ಲಿ ನಾವು ಒದೆ ತಿನ್ನೋದು ಇವತ್ತು ಗ್ಯಾರಂಟಿ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ಅಯ್ಯೋ ಅದನ್ನ ಬಿಟ್ಟು ಬೇರೆ ಮಾತಾಡು. ಮೋಟುನ್ ಕರ್ಕೊಂಡ್ ಬಾ ಹೋಗು. ಎಲ್ಲಿ ತನಕ ಮೋಟು ನಮ್ಮ ಹತ್ರ ಇರ್ತಾನೋ ಪತ್ಲು ನಮ್ಮನ್ನೇನು ಮಾಡಕ್ ಆಗೋದಿಲ್ಲ. ಈಗ ನಮ್ಮನ್ನ ಯಾರು ಹಿಡಕ್ ಸಾಧ್ಯ ಇಲ್ಲ. ಜಾನ್ ದೊಡ್ಡವನು, ನಾನು ಯಾರು ಅಂತ ಗೊತ್ತಾನೋ? ಪತ್ಲುನ ಬರ್ತಾ ಇದ್ದೀನಿ ನೋಡು. ನೀನ್ ಯಾವ್ದೇ ಕಾರಣಕ್ಕೂ ಭಯ ಬೀಳ್ಬೇಡ ಕಣೋ. ಮೋಟು ಕಾಪಾಡು, ಬೇಗ ನನ್ ಕಾಪಾಡು. ಏನ್ ನಾಟಕಾಡ್ತಿದ್ದೀರಾ? ಅವನ್ ಪತ್ಲು, ನೀನು ಮೋಟು ತಾನೇ? ಇಲ್ಲ ಇಲ್ಲ, ನಾನ್ ಪತ್ಲು, ಅವನ್ ಮೋಟು. ಅವನ ದೇಹದೊಳಗೆ ನನ್ನ ಆತ್ಮ ಇದೆ, ನನ್ನ ದೇಹದೊಳಗೆ ಅವನ ಆತ್ಮ ಇದೆ. ಪತ್ಲು ಹುಷಾರಾಗಿದೆ ತಾನೇ? ಆ ಮೋಟು, ನಾನ್ ಸೂಪರ್ ಆಗಿದ್ದೀನಪ್ಪ. ಆದ್ರೆ ನಾನೀಗ ಸರಿ ಇಲ್ಲ. ಇಲ್ಲೇನ್ ನಡೀತಾ ಇದೆ? ಮೋಟು ಈಗ ನೀನ್ ಪತ್ಲು ಆಗಿದೆಯಾ? ಅಂದ್ರೆ ಮತ್ತೆ ಪತ್ಲು ನಿನ್ ಮೋಟು ಆಗಿದೆಯಾ? ಹಾಗಂದ್ರೆ ನಾನ್ಯಾರು? ನಿನ್ ಮೇಲ್ಗಡೆಯಿಂದ ಬಂದಿರುವುದು ನಿನ್ನ ಮೇಲ್ಗಡೆನೆ ಕಳಿಸ್ಬಿಡ್ತೀವಿ. ಅದಂಗೆ ಹಿಂಗೆ. ಬಾಸ್ ಎಲ್ಲಿರ್ತಾರ, ನಾವು ಅಲ್ಲೇ ಇರ್ಬೇಕಪ್ಪ. ನಾನು ಮೊದಲೇ ಮಂಗಾಗಿ ಹುಚ್ಚಾಗಿದ್ದೀನಿ. ಯಾರಾದ್ರೂ ಹೇಳ್ರಪ್ಪ, ನನಗೊಂದು ಅರ್ಥ ಆಗ್ತಿಲ್ಲ. ಏನಿದು ಎಲ್ಲ? ಅಯ್ಯೋ ದೇವ್ರೆ. ಅದನ್ನ ನಾನು ಹೇಳ್ತೀನಪ್ಪ. ನಾನ್ ಕಂಡಿಡ್ದಿರೋ ಹೊಸ ಮಿಷಿನಿಂದ ಮೋಟು ಪತ್ಲು ಆತ್ಮ ಬದಲಾಗೋಗಿದೆ. ಆದ್ರೆ ಅದಕ್ಕೂ ನನ್ನ ಹತ್ರ ಪರಿಹಾರ ಇದೆ. ನೋಡಿ, ನಾನೊಂದು ಸ್ಪ್ರೇ ತಂದಿದ್ದೀನಿ. ಈ ಸ್ಪ್ರೇನ ಇಬ್ರು ಮಕ್ಕ ಕೊಡ್ಕೊಂಡ್ರೆ ಇಬ್ರು ಆತ್ಮನು ಬದಲಾಗುತ್ತೆ. ನಾ ಮೊದಲು ನಂಗೆ ಅದೇ ಮುತ್ತಬೇಡ, ನಾನು ಸರಿ ಹೋಗ್ಬಿಟ್ಟೆ ನೋಡಿದೆ. ನನ್ನ ದೇಹನ ವಾಪಸ್ ಕೊಟ್ಬಿಡಪ್ಪ.